ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಯು ಆಲ್ ಇನ್ ಟು ದ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಿಮಗೆ ಈ ಒಂದು ಕನೆಕ್ಟಿಂಗ್ ರಾಡ್ನ ಕವರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಸೊ ಇದರ ಒಂದು ಸ್ಕ್ರೀನ್ಶಾಟ್ ತಗೊಂಡು ಡೈಮೆನ್ಷನ್ಸ್ ಎಲ್ಲ ನೀವು ನೀಟಾಗಿ ರೀಡ್ ಮಾಡಿ. ಓಕೆ, ಸೊ ಸಾಲಿಡ್ವರ್ಕ್ಸ್ ಸಾಫ್ಟ್ವೇರ್ ಓಪನ್ ಮಾಡ್ತಾ ಇದ್ದೀನಿ. ನಮಗೆ ಇಲ್ಲಿ ಸ್ಕೆಚ್ ಅಂತೆಲ್ಲ ಆಪ್ಷನ್ಸ್ ಇರುತ್ತೆ. ಸೆಲೆಕ್ಟ್ ದಿಸ್ ಸ್ಕೆಚ್. ಸೊ ರೈಟ್ ಪ್ಲೇನ್ ಸೆಲೆಕ್ಷನ್ ಮಾಡ್ಕೊತಾ ಇದ್ದೀನಿ. ಸೊ ಇದಾದ ತಕ್ಷಣ ನಮಗೆ ಸರ್ಕಲ್ ಯೂಸ್ ಮಾಡ್ಕೊಂಡು ಒಂದು ಸರ್ಕಲ್ ಡ್ರಾ ಮಾಡೋಣ. ಸೆಲೆಕ್ಟ್ ದ ಸರ್ಕಲ್ ಕಮಾಂಡ್, ಒರಿಜಿನ್ ಪಾಯಿಂಟ್ ಕ್ಲಿಕ್ ಮಾಡ್ಕೊಂಡು ಐತಿ ಡ್ರ್ಯಾಗ್ ಮಾಡಿ, ದೆನ್ ಓಕೆ. ಸೊ ಇವಾಗ ನಮಗೆ ಇಲ್ಲಿ ಮಿಡ್ ಲೈನ್ ಯೂಸ್ ಮಾಡ್ಕೊಂಡು ಲೈನ್ ಡ್ರಾ ಮಾಡ್ಕೊತಾ ಇದ್ದೀನಿ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ಕನೆಕ್ಟಿಂಗ್ ರಾಡ್ ಅಂತೇಳಿ ವೀಡಿಯೋ ಡ್ರಾ ಮಾಡಿದ್ದೀನಲ್ಲ, ಸೊ ಅದರ ಒಂದು ಕವರ್ ಇದು ರೈಟ್. ಸೊ ಇವಾಗ ಸಿಂಪಲಾಗಿ ಸ್ಮಾಲ್ ಡೈಮೆನ್ಷನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ನಾವು ಈ ಒಂದು ಸರ್ಕಲ್ನ ಡಯಾಮೀಟರ್ ವ್ಯಾಲ್ಯೂಸ್ ಕೊಡೋಣ. ಸೊ ದಿಸ್ ಸರ್ಕಲ್ ಡಯಾಮೀಟರ್ ಈಸ್ 45 mm. So and ಈ ಲೈನ್ ದಿಸ್ ಲೈನ್ ಡಿಸ್ಟೆನ್ಸ್ ಈಸ್ 70 mm. ಸೊ ಪರ್ ಸೈಡ್ 35 ಕೊಟ್ಟಿದ್ದಾನಲ್ಲ, ಸೊ 35 × 2 ಮಾಡಿದಾಗ ನಮಗೆ 70 mm ಅಂತೇಳಿ ಬರುತ್ತೆ. ಓಕೆ, ಸೊ ನಾವು ಬೈ ಯೂಸಿಂಗ್ ಟ್ರಿಮ್ ಕಮಾಂಡ್ ಡಿಲೀಟ್ ಅನ್ವಾಂಟೆಡ್ ಲೈನ್ಸ್. ಓಕೆ, ಸೊ ಇವಾಗ ನಾವು ಆಫ್ಸೆಟ್ ಆಪ್ಷನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಆಫ್ಸೆಟ್ನ ವ್ಯಾಲ್ಯೂಸ್ ಕೊಟ್ಬಿಡಿ 3 mm ಅಂತೇಳಿ. ಸೆಲೆಕ್ಟ್ ದಿಸ್ ಲೈನ್ ಆ್ಯಂಡ್ ಸೇ ಓಕೆ. ನಾವು ಕನೆಕ್ಟ್ ದೀಸ್ ಟು ಎಂಡ್ ಪಾಯಿಂಟ್ಸ್. ಸೊ ಎರಡು ಎಂಡ್ ಪಾಯಿಂಟ್ಸನ್ನು ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ನಮಗೆ ಕ್ಲೋಸರ್ಸ್ ಏನಿದ್ರೆ ಮಾತ್ರ ನಾವು ಎಕ್ಸ್ಟ್ರೂಡ್ ಇಲ್ಲಾಂದರೆ ಕಟ್ ಬಾಡಿ ಮಾಡ್ಬೋದು. ಓಕೆ, ನೆಕ್ಸ್ಟ್ ಪ್ರೊಸೆಸ್ ಈಸ್ ನಾವು ಇವಾಗ 2D ಲೈನನ್ನು ನಾವು 3D ಕನೆಕ್ಟ್ ಮಾಡೋಣ. ಎಷ್ಟು ಎಕ್ಸ್ಟ್ರೂಡ್ ಬಂದು ನಮಗೆ 30 mm ಇದೆ. ಸೊ ಇಲ್ಲಿ ಫೀಚರ್ಸಲ್ಲಿ ಹೋಗಿ ಫೀಚರ್ಸ್ ಹೋದಾಗ ಎಕ್ಸ್ಟ್ರೂಡ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಿಡ್ ಪ್ಲೇನ್ ಆ್ಯಂಡ್ ಡಿಸ್ಟೆನ್ಸ್ ಈಸ್ ಗಿವನ್ 30 mm ರೈಟ್. ಸೊ ಈ ರೀತಿ ಸಿಂಪಲಾಗಿ ನಾವು ಈ ಒಂದು ಕವರ್ನ ಕ್ರಿಯೇಟ್ ಮಾಡ್ತೀವಿ ನಾವು. ಸೊ ಇನ್ನೂ ಒಂದು ಮೇನ್ ಟಾಪಿಕ್ ಅಂದರೆ ನಾವು ಇಲ್ಲಿ ಪ್ಲೇನ್ ಕ್ರಿಯೇಟ್ ಮಾಡೋದು. ಸೊ ಈ ಸರ್ಫೇಸ್ ಸೆಲೆಕ್ಷನ್ ಮಾಡ್ಕೊಂಡು ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಎಕ್ಸಿಸ್ಟ್ ಇದೆಯಲ್ಲ, ಸೊ ಎಕ್ಸಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮಾತ್ರ ನಾವು ಪ್ಲೇನ್ ಕ್ರಿಯೇಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ಇಲ್ಲಿ ಪ್ಲೇನ್ ಆಪ್ಷನ್ ಸೆಲೆಕ್ಷನ್ ಮಾಡ್ಕೊಂಡು ನಾವು ಇವಾಗ ಸೊ ಜಸ್ಟ್ ಒಂದು 2 ಸೆಕೆಂಡ್ ವೇಟ್ ಮಾಡಿ. ಸೊ ನಮಗಿಲ್ಲಿ ಪ್ಲೇನ್ನ ಒಂದು ಆಪ್ಷನ್ಸ್ ಬರುತ್ತೆ. ಸೊ ನನ್ನ ಒಂದು ಸಿಸ್ಟಮ್ ಸ್ಲೋ ಇದೆ. ಫಸ್ಟ್ ಇಲ್ಲಿ ರೆಫರೆನ್ಸ್ ಕೇಳ್ತಾ ಇದೆ, ಸೆಲೆಕ್ಟ್ ಇಲ್ಲಿ ಮಾಡ್ಕೊಳ್ಳಿ ದಿಸ್ ಫೇಸನ್ನು. ಎಷ್ಟು ಡಿಸ್ಟೆನ್ಸಿಗೆ 12 mm ಡಿಸ್ಟೆನ್ಸ್ಗೆ ಕ್ರಿಯೇಟ್ ಮಾಡ್ತಾ ಇದೆ ಒಂದು ಪ್ಲೇನ್ನ. ಸಿಂಪಲಾಗಿ ಈ ರೀತಿ ಕ್ರಿಯೇಟ್ ಮಾಡಿ ರೈಟ್. ಸೊ ಇವಾಗ ಈ ಪ್ಲೇನ್ನ ಸೆಲೆಕ್ಷನ್ ಮಾಡ್ಕೊಂಡು ಸ್ಕೆಚ್ ಮೇಲೆ ಕ್ಲಿಕ್ ಮಾಡಿ. ಬಿಕಾಸ್ ಆಫ್ ನಾವು ಇವಾಗ ಏನು ಡ್ರಾ ಮಾಡಿದ್ರೆ ಈ ಪ್ಲೇನ್ ಮೇಲೆ ಡ್ರಾ ಆಗುತ್ತೆ ರೈಟ್. ಸೊ ಇಲ್ಲೊಂದು ನಮಗೆ ಸ್ಲಾಟ್ ಇದೆ. ಸೊ ಅದನ್ನು ಡ್ರಾ ಮಾಡೋಣ. ನಾವು ಫಸ್ಟಿಗೆ ಒಂದು ಸೆಂಟ್ರಲ್ ಲೈನ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಒಂದು ರೆಫರೆನ್ಸ್ ಲೈನನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಒರಿಜಿನ್ ಪಾಯಿಂಟ್ ಇಲ್ಲಿ ಕ್ಲಿಕ್ ಮಾಡಿ. ಸೊ ನಾವು ಬೈ ಯೂಸಿಂಗ್ ಕಾರ್ನರ್ ರೆಕ್ಟ್ಯಾಂಗಲ್ ಒಂದು ರೆಕ್ಟ್ಯಾಂಗಲ್ ಡ್ರಾ ಮಾಡ್ತೀನಿ. ಸೆಲೆಕ್ಟ್ ದಿಸ್ ಕಾರ್ನರ್ ರೆಕ್ಟ್ಯಾಂಗಲ್. ಸೊ ಸಮ್ವೇರ್ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಡ್ರ್ಯಾಗ್ ಮಾಡಿ ರೈಟ್. ಸೊ ಇವಾಗ ಡೈಮೆನ್ಷನ್ಸ್ ಎಲ್ಲ ತೋರಿಸ್ತೀನಿ ನೋಡಿ ನಿಮಗೆ. ಸೊ ಡೈಮೆನ್ಷನ್ಸ್ ನೋಡ್ಬೋದು. ಇಲ್ಲಿ ಟೋಟಲ್ ಡಿಸ್ಟೆನ್ಸ್ 10 mm ಇದೆ. 10 ಮತ್ತು ಅದೊಂದು ಆರ್ಕ್, ಸೊ ಅಲ್ಲೊಂದು ರೇಡಿಯಸ್ ನಮಗೆ 6 ಆಗುತ್ತೆ. ಆ್ಯಂಡ್ ಸೊ ಓವರಾಲ್ ಆಗಿ ನಮಗೆ ಇದು 12 mm ಡಯಾಮೀಟರ್ ಇದು ಸರ್ಕಲ್ ಇದೆ. ಸೊ ಸ್ಮಾರ್ಟ್ ಡೈಮೆನ್ಷನ್ ಅದಕ್ಕೆ ಮುಂಚೆ ಒಂದು ಸರ್ಕಲ್ ಕೂಡ ಡ್ರಾ ಮಾಡೋಣ. ಸರ್ಕಲ್ನು ಕರೆಕ್ಟಾಗಿ ಈ ಒಂದು ನಾವು ಒಂದು ಆ್ಯಕ್ಸಿಸ್ ಲೈನ್ ಡ್ರಾ ಮಾಡಲು ಅದು. ಸೊ ಅದರ ಮೇಲೆ ಡ್ರಾ ಮಾಡಬೇಕಾಗುತ್ತೆ ರೈಟ್. ಸೊ ಇವಾಗ ಸ್ಮಾರ್ಟ್ ಡೈಮೆನ್ಷನ್ ಆಪ್ಷನ್ಸ್ ಯೂಸ್ ಮಾಡ್ಕೊಳ್ಳಿ. ದಿಸ್ ರೆಕ್ಟ್ಯಾಂಗಲ್. ಸೊ ಇದರ ಡಿಸ್ಟೆನ್ಸ್ ಬಂದು ನಮಗೆ 10 ಓನ್ಲಿ 10 ಅಂತ ತೋರಿಸಿದ್ರು, ಮತ್ತು ರೇಡಿಯಸ್ 10 + 6 ಟೋಟಲ್ 16 ಆಗುತ್ತೆ. ದೆನ್ ಕ್ಲಿಕ್ ಓಕೆ. ಸೊ ಇದಾದಮೇಲೆ ನಮಗೆ ದಿಸ್ ಹಾರಿಜೆಂಟಲ್ ಡಿಸ್ಟೆನ್ಸ್, ರೆಕ್ಟ್ಯಾಂಗಲ್ನ ಹಾರಿಜೆಂಟಲ್ ಡಿಸ್ಟೆನ್ಸ್ ನಮಗೆ ಸರ್ಕಲಲ್ಲಿ ಕೊಟ್ಟಿದ್ದಾನೆ. ಸರ್ಕಲ್ ಡಯಾಮೀಟರ್ 12 ಅಂತೇಳಿ ಕೊಟ್ಟಿದ್ದಾನೆ. ಅಂದರೆ ಇದು ಕೂಡ ನಮಗೆ 12 mm ಅಂತೇಳಿ ಆಗುತ್ತೆ. ಸೊ ಅದೇ ರೀತಿ ನಾವು ಇವಾಗ ಈ ಫ್ರಮ್ ಒರಿಜಿನ್ ಪಾಯಿಂಟಿಂದ ಸೊ ಈ ಲೈನ್ನ ಸೊ 12 ಇದೆ ಅಂದರೆ ಇದು ಕರೆಕ್ಟ್ ಮಿಡಲ್ ಡ್ರಾ ಆಗಬೇಕಲ್ಲ, ಅದಕ್ಕೆ ಅಂತೇಳಿ ನಾನು 6 mmಗೆ ಇಲ್ಲಿ ವ್ಯಾಲ್ಯೂಸನ್ನು ಕೊಡ್ತಾ ಇದ್ದೀನಿ. ಸೊ ಬಿಕಾಸ್ ಆಫ್ ನಾವು ಈ ಒಂದು ರೆಕ್ಟ್ಯಾಂಗಲ್ ಕರೆಕ್ಟ್ ಮಿಡಲ್ ಆಗಿರ್ಬೇಕಂತೇಳಿ. ಓಕೆ, ಸೊ ಇವಾಗ ನೋಡಿ ಕರೆಕ್ಟ್ ಮಿಡಲ್ ಆಗಿ ಡ್ರಾ ಆಗಿದೆ. ಸೊ ಫ್ರಮ್ ದಿಸ್ ಲೈನ್ ಟು ದಿಸ್ ಸರ್ಕಲ್ ಒರಿಜಿನ್ ಪಾಯಿಂಟಿಗೆ ನಮಗೆ 10 mm ಅಂತೇಳಿ ಡೈಮೆನ್ಷನ್ಸ್ ಕೊಟ್ಟಿದ್ದ. ಸೊ ಆ ಒಂದು 10 mm ನಾನಿಲ್ಲಿ ಡೈಮೆನ್ಷನ್ಸ್ ಕೊಡ್ತಾ ಇದ್ದೀನಿ. ಓಕೆ, ಸೊ ಇನ್ ಲಾಸ್ಟ್ ಬಂದು ನಮಗೆ ಸರ್ಕಲ್ನ ಡಯಾಮೀಟರ್ ಈಸ್ ಗಿವನ್ ಇನ್ ಡ್ರಾಯಿಂಗ್ 12 mm. ಡಯಾಮೀಟರ್ 12 mm ಅಂತೇಳಿ ಕೊಟ್ಟಿದ್ದಾನೆ. ಸೊ 12 ಆ್ಯಂಡ್ ಸೇ ಓಕೆ. ಸೊ ಈ ರೀತಿ ಸಿಂಪಲಾಗಿ ನಾವು ಈ ಒಂದು 2D ಸ್ಕೆಚನ್ನು ಡ್ರಾ ಮಾಡ್ಕೋಬೇಕು. ಸೊ ಇವಾಗ ಟ್ರಿಮ್ ಆಪ್ಷನ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಪವರ್ ಟ್ರಿಮ್ ಸೆಲೆಕ್ಷನ್ ಮಾಡ್ಕೊಳ್ಳಿ. ಸೊ ಇದರ ರೀತಿ ಅನ್ವಾಂಟೆಡ್ ಲೈನ್ಸ್ ಎಲ್ಲ ಡಿಲೀಟ್ ಮಾಡ್ಕೊಳ್ಳಿ. ನಮಗೆ ಇವು ಕಾರ್ನರ್ಸ್ ಕೂಡ ಬೇಕಾಗಿಲ್ಲ, ಇದಿಷ್ಟೇ ನಮಗೆ ಬೇಕಾಗಿರೋದು. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಒಂದು ಡಿಫ್ರೆಂಟ್ ಸ್ಟೆಪ್ಪನ್ನು ಹೇಳಿದೆ. ಸೊ ಇದೊಂದು ಡಿಫ್ರೆಂಟ್ ಸ್ಟೆಪ್ ನಿಮಗೆ. ಸೊ ಇವಾಗ ಎಕ್ಸ್ಟ್ರೂಡ್ ಆಪ್ಷನ್ಸ್ ಯೂಸ್ ಮಾಡ್ಕೊಳ್ಳಿ. ಎಕ್ಸ್ಟ್ರೂಡ್ ಆಪ್ಷನ್ಸ್ ಯೂಸ್ ಮಾಡಿದ ತಕ್ಷಣ ನಮಗೆ ಇಲ್ಲಿ
ಐಸೋಮೆಟ್ರಿಕಲ್ಲಿ ನಿಮಗೆ ನೀಟಾಗಿ ತೋರಿಸ್ತೀನಿ. ಸೊ ಲೈಕ್ ದಿಸ್ ಐಸೋಮೆಟ್ರಿಕ್. ಓಕೆ, ಸೊ ಇಲ್ಲಿ ಏನಿದೆಯಲ್ಲ, ಸೊ ಇಲ್ಲಿ ಅಪ್ ಟು ಬಾಡಿ ಸೆಲೆಕ್ಷನ್ ಮಾಡ್ಕೊಂಡಿದ್ದು ಮೇನ್ ಇಂಪಾರ್ಟೆಂಟ್. ಸೊ ಫಸ್ಟಿಗೆ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ಡ್ರಾ ಮಾಡಿರುವಂತಹ ಈ ಒಂದು ಸ್ಕೆಚನ್ನು ಸೆಲೆಕ್ಷನ್ ಮಾಡ್ಕೊಬೇಕು ಈ ರೀತಿ. ನೆಕ್ಸ್ಟ್ ಇಲ್ಲಿ ಬಾಟಮಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ನಮ್ಮ ಒಂದು ಬಾಡಿಯನ್ನು ಸೆಲೆಕ್ಷನ್ ಮಾಡ್ಕೊಬೇಕು. ಈ ರೀತಿ ಸಿಂಪಲಾಗಿ ಕ್ರಿಯೇಟ್ ಆಗುತ್ತೆ. ಇದು ವಿಜಿ ಮೆಥಡ್. ಸೊ ಇದೇ ರೀತಿ ನೀವು ಇದನ್ನು ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಇಲ್ಲೊಂದು ಸರ್ಕಲ್ ಡ್ರಾ ಮಾಡ್ಬೇಕು ನಾವು. ಸೊ ರೈಟ್ ಸರ್ಕಲ್ನ ಮಟೀರಿಯಲ್ ರಿಮೂವ್ ಮಾಡಬೇಕಾಗುತ್ತೆ. ಸೊ ಅದರ ಒಂದು ಸರ್ಕಲ್ ಡಯಾಮೀಟರ್ 6.5 ಇದೆ. ಸೊ ಈ ರೀತಿ ಸೆಂಟ್ರಿಗೆ ಡ್ರಾ ಮಾಡ್ಕೊಳ್ಳಿ. ರೈಟ್ ಡ್ರಾ ಮಾಡಿಬಿಟ್ಟು ಮಟೀರಿಯಲ್ ರಿಮೂವ್ ಮಾಡಬೇಕು. ಮಟೀರಿಯಲ್ ರಿಮೂವ್ ಮಾಡಿ ಜಸ್ಟ್ ಸಿಂಪಲಾಗಿ ನಾವು ಮಿರರ್ ಆಪ್ಷನ್ಸ್ ಯೂಸ್ ಮಾಡಿದ್ರೆ ಸಾಕು. ಪ್ರಿವಿಯಸ್ ವಿಡಿಯೋದಲ್ಲಿ ಮಿರರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೀಟಾಗಿ. ಆ ಒಂದು ಪ್ರೊಸೆಸನ್ನು ನೀವು ನೋಡಿದ್ರೆ ಸಾಕು ನಮಗೆ. ರೈಟ್ ಈ ರೀತಿ ಸಿಂಪಲಾಗಿ ಇಲ್ಲಿ ನನಗೆ ಸ್ವಲ್ಪ ಸಿಸ್ಟಮ್ ಹ್ಯಾಂಗ್ ಆಗಿದೆ. ಸೊ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಪ್ರೊಸೆಸ್. ಸೊ ಮಟೀರಿಯಲ್ ರಿಮೂವ್ ಮಾಡಿ ಮಿರರ್ ಆಪ್ಷನ್ಸ್ ಯೂಸ್ ಮಾಡ್ಕೊಂಡು ಈ ನಾವು ಪಾಕೆಟ್ ಮತ್ತು ಇವಾಗ ಎಕ್ಸ್ಟ್ರೂಡ್ ಮಾಡಿದ್ದೀವಲ್ಲ ಜಸ್ಟ್ ಆಪ್ಷನ್ಸ್ ನೀವು ಮಿರರ್ ಮಾಡಿದ್ರೆ ಸಾಕು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೊಂದು ಡಿಫ್ರೆಂಟ್ ಟಾಪಿಕ್ಸ್ ತೊಗೊಂಡು ಬರ್ತೀನಿ. ರೈಟ್, ಥ್ಯಾಂಕ್ ಯು ಗೈಸ್.